ಬೆಂಗಳೂರಲ್ಲಿ ಹೋಗಿ 10-15 ಸಾವಿರಕ್ಕೆ ಅಲ್ಲಿ ನೌಕರ ಆಗಿರೋದಕ್ಕಿಂತ ಇಲ್ಲಿ ಜಮೀನು ಇದ್ದರೆ ಬಂದು ಇಲ್ಲಿ ಮಾಲೀಕ ಆಗಿರ್ರಿ ಅಂತ ಹೇಳ್ತೀವಿ ಸರ್. ಆತ್ಮೀಯ ಸ್ನೇಹಿತರೆ, ಓದಿದ್ದು ಪಿ ಮೆಕ್ಯಾನಿಕಲ್, ಆದರೆ ಆಯ್ಕೆ ಮಾಡ್ಕೊಂಡಿದ್ದು ಈ ರೇಷ್ಮೆ ಕೃಷಿಯನ್ನು. ಶಿರಾ ತಾಲೂಕಿನ ಹುಚ್ಚಿಗೀರನಹಳ್ಳಿ ಗ್ರಾಮದ ಯುವ ರೈತ ಜಗದೀಶ್ ಅವರು BE ಮೆಕ್ಯಾನಿಕಲ್ ಓದಿ ಒಂದು ಪ್ರತಿಷ್ಠಿತ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಸ್ವಲ್ಪ ದಿನ ಮಾಡಿ ನನಗೆ ಬೇಡ ಕೃಷಿನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಇವತ್ತು ಸರ್ಕಾರದ ಅಂದರೆ ರೇಷ್ಮೆ ಇಲಾಖೆ ಮತ್ತು ಉದ್ಯೋಗ ಖಾತ್ರಿ ಯೋಜನೆಯ ಅನುದಾನವನ್ನು ಸದ್ಬಳಕೆ ಮಾಡ್ಕೊಂಡು. ಜಗದೀಶ್ ಅವರೇ ನಮಸ್ತೆ. ನಮಸ್ಕಾರ ಸರ್. ಈಗ ನೀವು ನನಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಅಂದರೆ BE ಇಂಜಿನಿಯರಿಂಗ್ ಮಾಡಿ ಮತ್ತು ಯಾವುದೋ ಪ್ರತಿಷ್ಠಿತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಕೇಳ್ಪಟ್ಟೆ. ಹೌದು ಸರ್. ಆದರೆ ನೀವು ಬಂದ್ಬಿಟ್ಟು ಇಲ್ಲಿ ಹಳ್ಳಿಯಲ್ಲಿ ರೇಷ್ಮೆ ಕೃಷಿ ಮಾಡ್ತಿದ್ರಲ್ಲ, ಯಾಕೆ? ಅಲ್ಲಿ ನಾವು ಎಷ್ಟು ದಿನ ಕೆಲಸ ಮಾಡ್ತಿದ್ವಿ, ಅಲ್ಲಿ ಬರೋ ಸಂಬಳ ನಮಗೆ ಸಾಕಾಗ್ತಿರ್ಲಿಲ್ಲ. ಅಲ್ಲಿ ಎಷ್ಟು ದಿನ ಮಾಡಿದ್ರು ಅಲ್ಲಿ ಬರೀ ನೌಕರ ಆಗಿರ್ತಿದ್ವಿ. ಇಲ್ಲಿ ಬಂದರೆ ಎಲ್ಲ ಸದ್ಬಳಕೆ ಮಾಡ್ಕೊಂಡ್ರೆ ನರೇಗಾದಿಂದ ಬರೋದು, ಈ ಕೃಷಿ ಇಲಾಖೆಯಿಂದ ಬರೋ ಅನುದಾನ ಎಲ್ಲ ಬಳಸ್ಕೊಂಡ್ರೆ ನಾವಿಲ್ಲಿ ಮಾಲೀಕ ಆಗಿರ್ಬೋದಲ್ಲ. ಅಲ್ಲದೆ ಅಲ್ಲಿ ಬರೋದಕ್ಕಿಂತ ಇಲ್ಲಿ 3 ಪಟ್ಟು ಆದಾಯ ಜಾಸ್ತಿ ಬರ್ತಾ ಇದೆ. ಅದರಿಂದ ಕೃಷಿನ ಆಸಕ್ತಿ ತೋರಿಸ್ತಾ ಇದ್ದೀವಿ ಸರ್. ನಿಮ್ಗೀಗ ಅಲ್ಲ ರೇಷ್ಮೆ ಕೃಷಿನೇ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅಂತ? ಯಾಕೆಂದರೆ ಈ ಕೃಷಿನಲ್ಲಿ ಹೆಚ್ಚಿಗೆ ಆದಾಯ ಕೊಡ್ತಿರೋದು ರೇಷ್ಮೆ ಕೃಷಿನೇ. ಯಾಕೆಂದರೆ ಅದು 20 ದಿನದಿಂದ 22 ದಿನದಲ್ಲಿ ಮುಗ್ದೋಗುತ್ತೆ. 23ನೇ ದಿನಕ್ಕೆ ಅಮೌಂಟು ಅಕೌಂಟಿಗೆ ಬಂದುಬಿಡುತ್ತೆ. ಅದಕ್ಕೆ ಈಗ ರೇಷ್ಮೆ ಕೃಷಿನಲ್ಲಿ ನೀವು ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾರೆ? ಇದರಲ್ಲಿ ಇದು ತಿಂಗಳಿಗೆ 1 ಬೆಳೆ, ಅಂದರೆ 22 ದಿನಕ್ಕೆ 1 ಬೆಳೆ ಮುಗಿದೋಗುತ್ತೆ. ಇನ್ನು 8 ದಿನ ಕ್ಲೀನಿಂಗು ಅದೆಲ್ಲ ಇರುತ್ತೆ. ತಿಂಗಳ 1 ಬೆಳೆ ಮೇಯಿಸ್ತಾ ಇದ್ದೀವಿ ನಾವು. ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಾ? ವರ್ಷಕ್ಕೆ ಒಂದು 11ರಿಂದ 12 ಬೆಳೆ. ಎಷ್ಟು ಮೊಟ್ಟೆ ಮೇಯಿಸ್ತಾ ಇದ್ರಿ ನೀವು? ನಾವೀಗ ಸದ್ಯಕ್ಕೆ 325 ಮೇಯಿಸ್ತಾ ಇದ್ವಿ. ಎಷ್ಟು ಇಳುವರಿ ಬರ್ತೈತೆ? ಈಗ ಒಂದು 3.25 ಕ್ವಿಂಟಲ್ ಆಗುತ್ತೆ. 3.25ರಿಂದ 3.25 ಕ್ವಿಂಟಲ್ ಆಗುತ್ತೆ. ಒಂದು ಬೆಳೆಗೆ ನಿಮಗೆ ಸರಾಸರಿ ಎಷ್ಟು ಅಮೌಂಟ್ ಸಿಗ್ಬೋದು? ಕಡಿಮೆ ಸರಾಸರಿ ಅಂದರೆ 1.5 ಲಕ್ಷದಿಂದ 1,80,000 ತನಕ ಸಿಗ್ತಿದೆ. ಅಲ್ಲಿಗೆ ವರ್ಷಕ್ಕೆ ಸರಾಸರಿ ಒಂದು 18ರಿಂದ 20 ಲಕ್ಷ ಆಗುತ್ತೆ. 20 ಲಕ್ಷ ಆಗುತ್ತೆ. ಅಂದ್ರೆ BE ಇಂಜಿನಿಯರಿಂಗ್ ದುಡಿಯಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲದೆ ಅಲ್ಲಿ ಎಷ್ಟು ದಿನ ಮಾಡಿದ್ರು ಅದು ನೌಕರ ಆಗಿರ್ತಿದ್ವಿ, ಇಲ್ಲಿ ಮಾಲೀಕ ಅಲ್ಲ. ಈಗ ಮನೆಯಲ್ಲಿ ಎಲ್ಲ ಕೋಪಿಡ್ ಇದೆಯಾ ನಿಮಗೆ? ಮನೆಯಲ್ಲಿ ನೀನು ಏನು ರೇಷ್ಮೆ ಮಾಡ್ಕೊಂಡಿದ್ಯಾ ಅಂತ ಏನು ಹೇಳಲ್ವಾ? ಸರ್, ಯಾರೇ ತಗೊಳ್ಳಿ ಓದಿರೋ ಫೀಲ್ಡಲ್ಲಿ ಯಾರು ಏನು ಕೆಲಸ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು ಓದಿದ್ದು LLB, ಆದರೂ ಅವರು ರಾಜಕೀಯ ಆಯ್ಕೆ ಮಾಡಿಲ್ವಾ? ಅದೇ ಥರ ಈಗ ನಾವು ಓದಿದ್ದು BE ಆದ್ರೂ ಮಾಡ್ತಾ ಇರೋದು ರೇಷ್ಮೆ ಕೃಷಿ, ಅದರಲ್ಲೇನು ತಪ್ಪಿಲ್ವಲ್ಲ. ಅಲ್ಲದೆ ಈಗ ಮುಂದಿನ ದಿನದಲ್ಲಿ ನಾವು ಬೇರೆಯವ್ರಿಗೆ ಕೆಲಸ ಕೊಡ್ಬೋದು ಅನ್ನೋ ಥರ ಫೀಲಲ್ಲಿ ನಮ್ದಿಲ್ಲಿ ಟೋಟಲ್ 8 ಎಕರೆ ಇದೆ. 8 ಎಕರೆ ಫುಲ್ ಒಂದೇ ಪ್ಲಾಟು. ಇಲ್ಲ ಸರ್, ನಮ್ಮಪ್ಪ ನಮ್ಮ ಅಣ್ಣ ಎಲ್ಲ ಸಹಾಯದಿಂದ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಅಣ್ಣವರು ಮೊದಲಿಂದನೂ ಕೃಷಿನೇ ಮಾಡ್ತಿದ್ರು. ಅದರಲ್ಲೂ ಏನು ಸಾಕಾಗ್ತಿರ್ಲಿಲ್ಲ. ಅದಕ್ಕೆ ರೇಷ್ಮೆ ಕೃಷಿ ಆ ಕಡೆ ಈ ಕಡೆ ನೋಡಿದ್ರೆ ನಮಗೂ ತಿಳುವಳಿಕೆ ಬಂತು. ಇಬ್ಬರು ಸೇರ್ಕೊಂಡು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ. ಈಗ ಮೇಲ್ಕೊಂಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ನರೇಗಾ ಯೋಜನೆ ಬಳಸ್ಕೊಂಡಿದ್ದೀರಾ? ಹೌದು ಸರ್. ಪಂಚಾಯತಿಯರು ಅದೇ ಆಕ್ಷನ್ ಪ್ಲಾನ್ ಎಲ್ಲ ಚೆನ್ನಾಗೇ ಕೊಟ್ಟರು, ಬೇಗ ಕೊಟ್ಟರು. ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿಕೊಟ್ವಿ. NMR ಎಲ್ಲ ಚೆನ್ನಾಗಿ ತಕ್ಕೊಟ್ರು, ಬೇಗ ಆಯಿತು ಪ್ರೋಸೆಸ್ಸು. 2 ಸಲ ಹಾಕ್ಕೊಟ್ಟಿದ್ದಾರೆ. ಈ ಕೆಲವು ಸರ್ಕಾರಿ ಯೋಜನೆಗಳು ಬಳಸ್ಕೊಳ್ಳೋದೇ ಇಲ್ಲ ರೈತರು. ಸರ್ಕಾರ ಏನು ಕೊಡಲಿಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಅದಕ್ಕೊಂದು ಗಾದೆ ಇದೆಯಲ್ಲ ಸರ್, ಕುಣಿಲಾರ್ದೆ ನೆಲ ಡೊಂಕು ಅಂತ ಹೇಳ್ತಾರಲ್ಲ, ಆ ಥರ. ಸರ್ಕಾರದ ಯೋಜನೆ ಬಳಸ್ಕೊಂಡ್ರೆ ಅದ್ರ ಯೂಸ್ ಗೊತ್ತಾಗುತ್ತೆ. ಬಳಸ್ಕೊಳ್ಳಿಲ್ಲ ಅಂದರೆ ಅದು ಅವ್ರಿಗೆ ಹೆಂಗೆ ಬೇಕೋ ಆ ಥರ ಯೋಚನೆ ಮಾಡ್ತಾರೆ ಅವರು ಅಷ್ಟೇ. ಮತ್ತು ಕೃಷಿ ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಇಲಾಖೆಯಿಂದನೂ ಶೆಡ್ಡಿಗೆ ಕೊಟ್ಟಿದ್ದಾರೆ, ಚಂದ್ರಿಕೆ ಕೊಟ್ಟಿದ್ದಾರೆ, ಸ್ಪ್ರೇಯರ್ಗಳು ಕೊಟ್ಟಿದ್ದಾರೆ. ಎಲ್ಲ ಅನುದಾನನೂ ನಮಗೆ ಸಿಕ್ಕಿದೆ ಸರ್. ಇದರಲ್ಲೇ ಒಂದು ಬೀಜೋತ್ಪನ್ನ ರೇಷ್ಮೆ ಅಂತ ಬರ್ತಲ್ಲ, ಅದೇನಾದರೂ ಬಿತ್ತನೆಗೂಡು ನಮಗೆ ಹಿಂದೆ ರೇಷ್ಮೆ ಇಲಾಖೆಯಲ್ಲಿ ADS ಆಗಿರೋದಂಥ ರಾಜಗೋಪಾಲ್ ಸರ್ ಅವರು ನಮ್ಗೆ ಬಿತ್ತನೆಗೂಡು ಬೆಳೀರಿ ಅಂತ ಹೇಳ್ತಿದ್ದಾರೆ. ಬಟ್ ಅದು ಸ್ವಲ್ಪ ಫೈನಾನ್ಷಿಯಲಿ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಇರೋದ್ರಿಂದ ಇನ್ನೊಂದು ಮುಂದಿನ ದಿನದಲ್ಲಿ ಪ್ರಯತ್ನ ಪಡೋಣ ಅಂತ ಅಂದ್ಕೊಂಡಿದ್ದೀವಿ. ಸರ್ಕಾರದ ಎಲ್ಲ ಯೋಜನೆಗಳ ಒಂದು ಸದುಪಯೋಗ ಪಡ್ಕೊಂಡಿದ್ದೀವಿ ಸರ್. ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೆಂಗಳೂರಲ್ಲಿ ಹೋಗಿ 10-15 ಸಾವಿರಕ್ಕೆ ಅಲ್ಲಿ ನೌಕರ ಆಗಿರೋದಕ್ಕಿಂತ ಇಲ್ಲಿ ಜಮೀನು ಇದ್ದರೆ ಬಂದು ಇಲ್ಲಿ ಮಾಲೀಕ ಆಗಿರ್ರಿ ಅಂತ ಹೇಳ್ತೀವಿ ಸರ್.
ಅತ್ತಿಂದ ರಿಟರ್ನ್ ಬರುತ್ತಾ? ಮೇಡಮ್ ಕಟ್ತಿದ್ದ ನೋಡಿ, ಕಟ್ಕೊಂತಿದ್ದ ನೋಡಿ. ಅದು 8-10 ದಿನಕ್ಕೆ ಚಿಟ್ಟೆಯಾಗಿ ಅದೇ ತೂತ ಕೊರ್ಕೊಂಡು ಹೊರಗಡೆ ಬರುತ್ತೆ. ಇನ್ನು ಗಟ್ಟಿ ಬರುತ್ತೆ. ಶಿರಾ ತಾಲೂಕು ಮೇಲ್ಕುಂಟೆ ಗ್ರಾಮ ಪಂಚಾಯತಿಯ ಹುಚ್ಚಗೀರನಹಳ್ಳಿ ರೈತರಾದ ಭೀಮಣ್ಣ ಜಗದೀಶ್ ಅನ್ನೋರು ಮೋಹನ್ ಪದವೀಧರರಾಗಿದ್ದು BE ಪದವೀಧರರಾಗಿದ್ದು ರೇಷ್ಮೆ ಕೃಷಿಯಲ್ಲಿ ರೇಷ್ಮೆ ಇಲಾಖೆಯಿಂದ ಮತ್ತು ನರೇಗಾ ಯೋಜನೆಯಡಿ ಸಹಾಯಧನ ಪಡ್ಕೊಂಡು ಇತರೆ ರೈತರಿಗೆ ಮಾದರಿಯಾಗಿ ಭಾಳ ಚೆನ್ನಾಗೆಲ್ಲ ಇಳುವರಿ ಪಡ್ಕೊಂಡು ಮಾದರಿಯಾಗಿದ್ದಾರೆ. ಇತರ ರೈತರಿಗೆಲ್ಲ ಆದರ್ಶ ಆಗಿದ್ದಾರೆ. ಒಳ್ಳೆ ಬೆಳೆ ಬೆಳೆದಿದ್ದಾರೆ. ಎಲ್ಲ ಜಿಲ್ಲಾ ಪಂಚಾಯತಿಯಿಂದ ಆಗಿರ್ಬೋದು, ತಾಲೂಕ್ ಪಂಚಾಯತಿಯಿಂದ ಆಗಿರ್ಬೋದು, ಮೇಲಾಧಿಕಾರಿಗಳೆಲ್ಲ ಭೇಟಿ ಕೊಟ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶಂಸೆ ಪಡ್ತಾ ಇದ್ದಾರೆ. ಈ ನರೇಗಾ ಯೋಜನೆ ಎಷ್ಟು ಉಪಯೋಗ ಆಯಿತು ಅಂತ ಕೆಲವರು ನರೇಗಾ ಯೋಜನೆ ಅಂತಾರೆ, ಅದ್ಯಾವುದು ಮಾಡಿ ಉಪಯೋಗನ ಆಗಲ್ಲ ಅಂತ ಹೇಳ್ತಾರಲ್ಲ, ಇವ್ರು ನೋಡಿ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಹೌದು, ನರೇಗಾ ಯೋಜನೆಯಡಿ ಒಳ್ಳೆ ಉಪಯೋಗ ಮಾಡಿಕೊಂಡು ನರೇಗಾ ಯೋಜನೆಯಡಿ ಬೆಳೆಗಳನ್ನು ಬೆಳೆದು ರೇಷ್ಮೆ ಬೆಳೆ ಬೆಳೆದು ಚೆನ್ನಾಗಿ ಆದಾಯನ ಪಡ್ಕೋತಾ ಇದ್ದಾರೆ. ಇತರೆ ಮತ್ತೆ ಬೇರೆ ಎಲ್ಲ ರೈತರಿಗೆಲ್ಲ ಆದರ್ಶವಾಗಿದ್ದಾರೆ. ಅವರು ಎಜುಕೇಷನ್ ಬಂದು BE, ಆದರೆ ಅವರು ವ್ಯವಸಾಯದಲ್ಲಿ ಆಸಕ್ತಿ ತೋರಿಸಿ ಮತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸ್ಕೊಂಡು ರೇಷ್ಮೆ ಇಲಾಖೆ ಮತ್ತು ನರೇಗಾ ಯೋಜನೆಯಲ್ಲಿ ಎಲ್ಲ ಸರ್ಕಾರ ಸೌಲಭ್ಯ ಪಡ್ಕೊಂಡು ಅವರು ಈ ವ್ಯವಸಾಯದಲ್ಲಿ ಆಸಕ್ತಿ ತೋರಿಸಿದ್ದಾರೆ. ಮತ್ತು ಇದರಲ್ಲಿ ಹೆಚ್ಚಿನದಾಗಿ ಆದಾಯವನ್ನು ಪಡ್ಕೊಳ್ತಾ ಇದ್ದಾರೆ. ಇವರು ಹಿಂದಿಂದಲೂ ಇವತ್ತೇ ಅಲ್ಲ, ವ್ಯವಸಾಯದಲ್ಲಿ ಇವ್ರ ತಂದೆ ಕಾಲದಿಂದಲೂ ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇತ್ತು. ಅದರಲ್ಲಿ ಅವರು ಜೀವನನ ಅಳವಡಿಸ್ಕೊಂಬಕ್ಕೆ ಈಗ ಮತ್ತೆ ಅವರು ಉದ್ಯೋಗನ ಬಿಟ್ಟು ಊರಲ್ಲಿ ಬೇರೆ ರೈತರಿಗೆ ಮಾದರಿ ಆಗಬೇಕು ಅಂತ ಬಂದು ಇಲ್ಲಿ ವಿಶಾಲವಾಗಿ ಶೆಡ್ಡನ್ನು ನಿರ್ಮಾಣ ಮಾಡಿ ಚೆನ್ನಾಗಿ ರೇಷ್ಮೆ ಕೃಷಿಯಲ್ಲಿ ರೇಷ್ಮೆಯನ್ನು ಬೆಳೀತಾ ಇದ್ದಾರೆ. ಉದ್ಯೋಗ ಖಾತ್ರಿ ಎಷ್ಟು ಉಪಯೋಗ ಆಯಿತು ಅಂತ, ಈ ಸರ್ಕಾರದ ಯೋಜನೆಗಳು ಎಷ್ಟು ಮಟ್ಟಿಗೆ ಉಪಯೋಗ ಆಯಿತು ಅಂತ. ಸರ್ಕಾರ ಯೋಜನೆ ಈಗ ಉದ್ಯೋಗ ಖಾತ್ರಿ ಕೆಲವರು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ, ಇವರು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಹಿಪ್ಪನೇರಳೆ ಸಸಿ ನಾಟಿ ಮಾಡೋದ್ರಿಂದ ಹಿಡಿದು ಸರ್ಕಾರದಲ್ಲಿ ಕೊಡ್ತಕ್ಕಂಥ ನರೇಗಾ ಯೋಜನೆಯಲ್ಲಿ ಅಮೌಂಟ್ ಏನಿದೆ ಅದನ್ನೆಲ್ಲನೂ ಇವರು ಪಡ್ಕೊಂಡಿದ್ದಾರೆ. ಆ ಪಡ್ಕೊಂಡಿದ್ದನ್ನ ಅದನ್ನು ಸದುಪಯೋಗನೂ ಪಡಿಸ್ಕೊಂಡಿದ್ದಾರೆ. ರೇಷ್ಮೆ ಇಲಾಖೆಯಿಂದ ಏನು ಬರಬೇಕು ಸಹಾಯಧನ ಮತ್ತು ಶೆಡ್ಡಿಗೆ ಏನು ಬರಬೇಕು ಸಹಾಯಧನ ಎಲ್ಲ ಅವರಿಗೆ ಸರ್ಕಾರದಿಂದ ಸಿಕ್ಕಿದೆ. ಅದನ್ನು ಅವ್ರು ಸದುಪಯೋಗಪಡಿಸ್ಕೊಂಡು ಚೆನ್ನಾಗಿ ಅದರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತು ವ್ಯವಸಾಯನೂ ನೀಟಾಗಿ ಮಾಡ್ತಾರೆ. ಒಳ್ಳೆ ಅನುಭವ ಇದೆ ಅವರಿಗೆ ವ್ಯವಸಾಯದಲ್ಲಿ. ಈ ಥರ ಒಬ್ಬ ರೈತ ಒಂದು ಹಳ್ಳಿಗೆ 2-3 ಇದ್ದರೆ ನಮ್ಮ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ.